ಕಾಮಿಡಿ ಕಿಂಗ್ ನಟನಿಗೆ ಒಲಿದ ಕಿರೀಟ. ಜಾಲಿವುಡ್ ಸ್ಟುಡಿಯೋ ಬಳಿ ಗಿಲ್ಲಿ ಫ್ಯಾನ್ಸ್ ಸಂಭ್ರಮ. ಲಾಠಿ ಚಾರ್ಜ್ ಮಾಡಿ ಅವರನ್ನ ಚದುರಿಸುವಂತಹ ಕೆಲಸ ಮಾಡ್ತಿದ್ದಾರೆ ಪೊಲೀಸರು. ಕಾಮಿಡಿ ಕಿಂಗ್ ನಟನಿಗೆ ಒಲಿದಂತಹ ಬಿಗ್ ಕಿರೀಟ. ಜಾಲಿವುಡ್ ಸ್ಟುಡಿಯೋ ಬಳಿ ಗಿಲ್ಲಿ ಫ್ಯಾನ್ಸ್ ಸಂಭ್ರಮಾಚರಣೆ ಇರೋದು. ಅಲ್ಲಿ ಲಾಠಿ ಚಾರ್ಜ್ ಅನ್ನ ಮಾಡ್ತಿದ್ದಾರೆ ಪೊಲೀಸರು. ಗುಂಪನ್ನ ಚದುರಿಸೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭಾರತಿ. ಜಾಲಿವುಡ್ ಸ್ಟುಡಿಯೋ ಆ ಬಳಿಯಿಂದ ಅವರು ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಭಾರತಿ, ನೀವು ಸಾಕಷ್ಟು ಸೀಸನ್ಗಳಲ್ಲಿ ಹೋಗಿದ್ದೀರಾ ಬಿಡದಿ ಬಳಿ. ಅಲ್ಲಿ ಜನ ಯಾವ ರೀತಿ ಸಂಭ್ರಮ ಪಡ್ತಾರೆ, ಅಭಿಮಾನಿಗಳು ಯಾವ ರೀತಿ ಇರ್ತಾರೆ, ಅದನ್ನೆಲ್ಲ ನೋಡಿದ್ರಿ. ಬಟ್ ಈ ಬಾರಿ ಬೇರೆದೇ ಲೆವೆಲ್ ಅಲ್ಲಿ ಅಭಿಮಾನಿಗಳು ಅಲ್ಲಿ ಜಮಾಯಿಸಿದ್ದಾರೆ. ಲಾಠಿ ಚಾರ್ಜ್ ಮಾಡಿದ್ರು ಸಹ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ಈಗ ವಿನ್ನರ್ ಅನೌನ್ಸ್ ಆಗಿದೆ. ಈಗ ಹೇಗಿದೆ ಅಲ್ಲಿನ ಸಂಭ್ರಮಾಚರಣೆ? ಹೌದು ಅರ್ಪಿತಾ, ಹಿಂದೆಂದು ಕಂಡು ಕೇಳಿರಿದ ರೀತಿಯಲ್ಲಿ ಅಭಿಮಾನಿಗಳು ಜಮಾಯಿಸ್ತಾ ಇದ್ರು. ಹೌದು, ಗಿಲ್ಲಿಗೆ ಸಾಕಷ್ಟು ಫ್ಯಾನ್ಸ್ ಇದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿತ್ತು. ಆದರೆ ಎಲ್ಲ ಫ್ಯಾನ್ಸು ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ಹೀಗೆ ಬರ್ತಾರಾ ಅನ್ನೋ ನಿರೀಕ್ಷೆ ಕೂಡ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಅಭಿಮಾನಿಗಳು ಸೇರ್ತಾ ಇದ್ರು. ಬೇರೆ ಬೇರೆ ಕಡೆಯಿಂದ ಬಂದರು. ಅವರು ಊರಿನ ಹೊರತಾಗಿ ಕರ್ನಾಟಕದಾದ್ಯಂತ ಅವರ ಫ್ಯಾನ್ಸ್ ಬರ್ತಾ ಇದ್ರು. ಮಹಿಳೆಯರು, ಮಕ್ಕಳು ಎಲ್ಲರೂ ಬರ್ತಿದ್ರು. ಅದೇ ವಿಶೇಷ. ಹೌದು, ಮುಂಚಿಂದನೂ ಒಂದು 9 ಗಂಟೆಯಿಂದನೂ ಶುರು ಮಾಡಿದ್ರು ಫ್ಯಾನ್ಸು. ಪಟಾಕಿ ಸಿಡಿಸಿ ಸಂಭ್ರಮಿಸಿ ಡ್ಯಾನ್ಸ್ ಮಾಡಿ ತಮಟೆ ಬಡ್ದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ರು. ಗಿಲ್ಲಿ ವಿನ್ನರ್ ಅಂತ ಅನೌನ್ಸ್ ಆಗಿರಲಿಲ್ಲ. ಅದಕ್ಕೂ ಮುಂಚೆನೇ ಅವರು ಸೆಲೆಬ್ರೇಷನ್ ಶುರು ಮಾಡ್ಕೊಂಡಿದ್ರು. ಆದರೆ ಅನೌನ್ಸ್ ಆದಮೇಲೆ ಅವ್ರ ಸಂಭ್ರಮ ಹೇಗಿರ್ತಿತ್ತು ಅದು ಊಹೆಗೂ ನಿಲುಕದ್ದು. ಹೀಗಾಗಿ ಸಾವಿರಾರು ಜನ ಜಾಲಿವುಡ್ ಸ್ಟುಡಿಯೋ ಮುಂಭಾಗ ಗಿಲ್ಲಿಯನ್ನ ವೆಲ್ಕಮ್ ಮಾಡಬೇಕು, ಗಿಲ್ಲಿ ಕಪ್ಪೆತ್ಕೊಂಡು ಬರೋದನ್ನ ನಾವು ಕಣ್ತುಂಬಿಸ್ಕೊಳ್ಬೇಕು, ಅವ್ರನ್ನ ನೋಡಬೇಕು ಅಂತ ಹೇಳಿ ಕಾಯ್ತಾ ಇದ್ರು. ಆದರೆ ಅಭಿಮಾನಿಗಳು ಸಿಕ್ಕಾಪಟ್ಟೆ ಸೇರಿರೋದ್ರಿಂದ, ಜನಸಂಖ್ಯೆ ಸಿಕ್ಕಾಪಟ್ಟೆ ಆಗಿರೋದ್ರಿಂದ, ಹೌದು, ಮುನ್ನೆಚ್ಚರಿಕಾ ಕ್ರಮವಾಗಿ ಅಭಿಮಾನಿಗಳನ್ನು ಚದುರಿಸೋದು ಅವಶ್ಯಕತೆ. ಯಾಕಂದರೆ ರಾತ್ರಿ ಸಮಯ ತುಂಬ ಜನ ಒಟ್ಟಿಗೆ ಸೇರಿದಾಗ ಗಿಲ್ಲಿ ಜೋಶಲ್ಲಿ ಎಲ್ಲರೂ ನೋಡೋದಕ್ಕೆ ಹೋಗಿ ಏನಾದರೂ ಅನಾಹುತ ಆಗಬಾರ್ದು ಹೇಳಿ ಮುನ್ನೆಚ್ಚರಿಕೆ ಅಂತೂ ಕೈಗೊಳ್ಳಲೇಬೇಕಾಗತ್ತೆ. ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಲಘು ಲಾಠಿ ಪ್ರಹಾರವನ್ನು ಪೊಲೀಸರು ಮಾಡಬೇಕಾಯ್ತು. ಹೀಗಾಗಿ ಅಭಿಮಾನಿಗಳನ್ನ ಚದುರಿಸಬೇಕಾಯ್ತು. ಆದರೆ ಅಭಿಮಾನಿಗಳು ಎಲ್ಲೂ ಕೂಡ ಹೋಗಲಿಲ್ಲ. ಆ ಕಡೆ ಸುತ್ತಮುತ್ತ ಎಲ್ಲೋ ಕಾಯ್ತಾನೆ ಇದ್ದಾರೆ. ಎಲ್ಲೋ ಒಂದು ಕಡೆ ಫ್ಯಾನ್ಸನ್ನ ಗಿಲ್ಲಿ ಬರ್ತಾರೆ, ಗಿಲ್ಲಿನ ನೋಡಬೇಕು ಅಂತೇಳಿ ಕಾಯ್ತಾನೆ ಇದ್ದಾರೆ. ಆದರೆ ಅಭಿಮಾನಿಗಳಿಗೆ ಗಿಲ್ಲಿ ಸಿಗ್ತಾರೋ ಬಿಡ್ತಾರೋ, ಆದರೆ ಅವರ ಉತ್ಸಾಹ ಅಂತೂ ಹಾಗೇ ಇದೆ. ಗಿಲ್ಲಿನ ನೋಡ್ಕೊಂಡೇ ಹೋಗ್ಬೇಕು ಅಂತೇಳಿ ಕಾಯ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಆ ಕಡೆ ಈ ಕಡೆ ಬಂದು ಅಲ್ಲಿಂದ ಇಲ್ಲಿ ಬಂದು ಸೇರಿಕೊಂಡು ಸ್ಟುಡಿಯೋ ಮುಂಭಾಗ ಬಂದು ಗಿಲ್ಲಿನ ವೆಲ್ಕಮ್ ಮಾಡ್ಬೋದಾ, ಬರ್ಬೋದಾ, ಗಿಲ್ಲಿ ಬಂದರೆ ನಾವು ನೋಡ್ಬೋದಾ ಅಂತ ಹೇಳಿ ಕಾಯ್ತಾ ಇದ್ದಾರೆ. ಆದರೆ ಅದು ಸದ್ಯಕ್ಕಂತೂ ಸಾಧ್ಯ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಅವರ ಹರ್ಷಕ್ಕೆ, ಅವರ ಖುಷಿಗೆ ಪಾರವೇ ಇಲ್ಲ ಅಂತ ಹೇಳ್ಬೋದು. ಅದು ಈ ಕಡೆಲ್ಲ ನೋಡ್ಬೋದು. ಎಲ್ಲ ಈ ಜಾಲಿವುಡ್ ಒಂದು ಸರ್ಕಲ್ ಥರ ಇದೆ. ಎಲ್ಲ ಒಂದು ದಾರಿಯಲ್ಲೂ ಕೂಡ ಸಿಕ್ಕಾಪಟ್ಟೆ ವೆಹಿಕಲ್ ನಿಂತಿದೆ. ಅಲ್ಲಿ ಎಲ್ಲರೂ ಫ್ಯಾನ್ಸ್ ಬೇರೆ ಬೇರೆ ಕಡೆಯಿಂದ ಬಂದು ಕಾಯ್ತಾ ಇದ್ದಾರೆ ಗಿಲ್ಲಿ ಆಚೆ ಬರೋದನ್ನ ನೋಡಬೇಕು ಅಂತ ಹೇಳಿ. ಆದರೆ ಈಗಷ್ಟೇ ಅನೌನ್ಸ್ ಆಗಿದೆ. ಅಲ್ಲಿ ವಾತಾವರಣ ಹೇಗಿದೆಯೋ ಏನೋ, ಎಲ್ಲ ರೀತಿಯಲ್ಲೂ ಇದು ನೈಟ್ ಆಗಿರೋದ್ರಿಂದ ಯಾವುದೇ ರೀತಿಯಲ್ಲಿ ಅಹಿತಕರ ಘಟನೆ ಆಗಬಾರ್ದು. ಜೋಶಲ್ಲಿ ಯಾವುದೋ ಒಂದು ಸಂಭ್ರಮದ ಹುಚ್ಚಾಟದಲ್ಲಿ ಇನ್ನೇನೋ ಅನಾಹುತಗಳು ಆಗಬಾರ್ದಲ್ವಾ. ಆದಮೇಲೆ ಪಶ್ಚಾತ್ತಾಪ ಪಡೋದಕ್ಕಿಂತ ಮುನ್ನೆಚ್ಚರಿಕೆ ಕ್ರಮವಾಗಿ ಪಾಲಿಸೋದು ಅಗತ್ಯ ಇರುತ್ತೆ. ಹೀಗಾಗಿ ಎಲ್ಲ ರೀತಿಯಲ್ಲೂ ಅಭಿಮಾನಿಗಳನ್ನು ಇಲ್ಲಿ ಜಮಾವಣೆ ಆಗೋದಕ್ಕೆ ಬಿಡ್ತಾ ಇಲ್ಲ, ಚದುರಿಸಲಾಗ್ತಾ ಇದೆ. ಸದ್ಯಕ್ಕೆ ಇದಿಷ್ಟು ಜಾಲಿವುಡ್ ಸ್ಟುಡಿಯೋದಿಂದ ಆಗ್ತಿರುವಂತಹ ಒಂದು ಘಟನೆ. ಅರ್ಪಿತಾ, ಧನ್ಯವಾದ ಭಾರತಿ ನಿಮ್ಮೆಲ್ಲ ಮಾಹಿತಿಗಾಗಿ.